ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮ್ಗೆ ಒಂದು ನಾರ್ತ್ ಇಂಡಿಯನ್ ಡಿಶ್ ತೊಗೊಂಡ್ಬಂದೇನೆ. ಏನಂದ್ರೆ ಶಾಹಿ ಪನ್ನೀರ್ ಮತ್ತು ಅದ್ರ ಜೊತೆ ಬಟರ್ ಕುಲ್ಚಾ. ಶಾಹಿ ಪನ್ನೀರ್ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ತೀನಿ ಬರ್ರಿ. ಈಗ ನಾವು ಪನ್ನೀರ್ ಅಂದಮೇಲೆ ಪನ್ನೀರ್ ಬೇಕೇ ಬೇಕು. ಒಂದು ಪನ್ನೀರ್ ಸೆಟ್ ತೊಗೊಂಡಿದ್ದೆ, 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, ಒಂದು 2 ಟೊಮೆಟೊ ತೊಗೊಂಡೇನಿ, ಬೆಳ್ಳುಳ್ಳಿ ತೊಗೊಂಡೇನಿ 15, ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೇನಿ, ಗೋಡಂಬಿ, ದ್ರಾಕ್ಷಿ, ಕುಂಬಳ ಬೀಜ ತೊಗೊಂಡೇನಿ, ಆಮೇಲೆ ಬೆಣ್ಣೆ ತೊಗೊಂಡೇನಿ. ಈಗ ಒಂದು ಬುಟ್ಟಿ ಕಾಯ್ಲಿಕ್ಕಿಟ್ಟೆ, ಅದರೊಳಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದೆ. ಅದರೊಳಗೆ ಇವು ಪನ್ನೀರನ್ನು ತಾಳಿಸ್ಕೊಳ್ಳೋಕೆ ಇಟ್ಕೊಂಡೆ. ಇದಕ್ಕಿಂತ ನಾನ್ ಸ್ಟಿಕ್ ಪ್ಯಾನ್ ಇರ್ತದಲ್ಲ ಅದು, ಅಥವಾ ನಾನ್ ಸ್ಟಿಕ್ ಹಂಚಿರ್ತದಲ್ಲ ಅದರೊಳಗೆ ನೀವು ಈ ರೀತಿ ತಾಳಿಸ್ಕೊಂಬಿಟ್ರೆ ಪನ್ನೀರು ಚಲೋ ಇರ್ತದೆ. ಈಗ ನಾ ಈ ಬುಟ್ಟಿ ಒಳಗೆ ಏನು ಇಟ್ಟಿನಲ್ಲ ಇದೊಂದು ಸ್ವಲ್ಪ ಕೆಳಗೆ ಹಿಡ್ದಂಗೆ ಆಗಿತ್ತು. ಅದಕ್ಕೆ ನಾನ್ ಸ್ಟಿಕ್ ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಾಳಿಸ್ಕೊಂಡು ತಗೊಂಬಿಡ್ರಿ, ಅದು ಸೂಪರ್ ಆಗ್ತದೆ, ನಿಮ್ಗೆ ಈಸಿ ಕೂಡ ಆಗ್ತದೆ. ಈಗ ಇದನ್ನು ಒಂದು 2 ನಿಮಿಷ ಮೇಲೆ ಕಲರ್ ಬರಬೇಕು, ಬ್ರೌನ್ ಬರಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ತಾಳಿಸ್ಕೋಬೇಕು. ಇದನ್ನು ಏನೇ ಅಂದರೂ ಇದು ಸ್ಟೀಲ್ ಕಡಾಯಿ ಇರ್ತದಲ್ಲ, ಹಾಗಾಗಿ ನಾನ್ ಸ್ಟಿಕ್ ಪ್ಯಾನ್ ಅಥವಾ ನಾನ್ ಸ್ಟಿಕ್ ತವಾ ಒಳಗೆ ಮಾಡೋದೇ ಬೆಸ್ಟು. ನಾನು ಇದರೊಳಗೆ ಪ್ರಯತ್ನ ಮಾಡಿದೆ. ಕೆಳಗೆ ಯಾಕೋ ಒಂದು ಸ್ವಲ್ಪ ಹೊತ್ತದೇನೋ ಅನ್ನಿಸ್ತು ನನಗೆ, ಹೊತ್ತಿದ್ದಿಲ್ಲ ಆದರೂ ಹೊತ್ತದ ಅನ್ನಿಸ್ತು. ಆಮೇಲೆ ಅವು ಪನ್ನೀರು ಭಾಳ ಹೌರಿಗಿರ್ತಾವೆ, ಅವು ಮುರಿತಾವೆ. ಹಾಗಾಗಿ ಏನು ಮಾಡಿದೆ, ನಾನು ಅದನ್ನು ತೆಗೆದು ಈ ರೀತಿ ನೋಡಿರಿ ಹಂಚೊಳಗೆ ಹಾಕಿ ಅದನ್ನು ತಾಳಿಸ್ಲಿಕ್ಕೆ ಇಟ್ಟೀನಿ. ಈಗ ನಾನು ಅದೇನು ಎಣ್ಣೆ ಇತ್ತಲ್ಲ ಅದೇ ಎಣ್ಣೆ ಒಳಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿದೆ, 1 ಚಮಚದಷ್ಟು ಬೆಣ್ಣೆ ಹಾಕಿದೆ. ಈಗ ಅದಕ್ಕೆ ಈ ಬೆಳ್ಳುಳ್ಳಿ ಏನು ಇತ್ತಲ್ಲ 10ರಿಂದ 15 ಬೆಳ್ಳುಳ್ಳಿ ಎಸಳಿದ್ವಲ್ಲ ಅವನ್ನ ಹಾಕಿ ಒಂದು ಸ್ವಲ್ಪ ತಾಳಿಸ್ಕೊಳಿಕತ್ತೀನಿ. ಅದರೊಳಗೆ ಉಳ್ಳಾಗಡ್ಡಿ ಕೂಡ ಹಾಕ್ಬಿಡ್ತೀನಿ, 2ರಿಂದ 3 ಉಳ್ಳಾಗಡ್ಡಿ. ನಮ್ಗೆ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ಹಾಕೋಬೇಕಾಗ್ತದೆ. ನಾನು 2 ದೊಡ್ಡ ಉಳ್ಳಾಗಡ್ಡಿ ಇತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷ ತಾಳಿಸ್ಬೇಕು. ಅದರೊಳಗೆ ಎಣ್ಣೆ ಮತ್ತು ಬೆಣ್ಣೆ 2 ಹಾಕಿರ್ತದಲ್ಲ ಅದರೊಳಗೆ ತಾಳಿಸ್ಕೊಂಡು ತಗೋಬೇಕಾಗ್ತದೆ. ಈಗ ನೋಡಿರಿ, ಈಗ ಟೊಮೆಟೊ ಹಾಕ್ಲಿಕತ್ತೀನಿ ಅದರೊಳಗೆ, ಅದನ್ನು ಕೂಡ ಒಂದು 2 ನಿಮಿಷ ತಾಳಿಸ್ಕೋಬೇಕು. ಇದೇನು ಗ್ರೇವಿ ತೋರಿಸ್ತೀನಲ್ಲ ಅದು ಆಲ್ ಪರ್ಪಸ್ ಗ್ರೇವಿ ಕೂಡ ಅಂತಾರೆ ಇದಕ್ಕೆ. ಅಂದರೆ ನೀವು ಇದನ್ನು ಒಮ್ಮೆ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಎಲ್ಲ ಪಲ್ಯ ಒಳಗೂ ಇದನ್ನು ಯೂಸ್ ಮಾಡ್ಕೋಬೇಕು. ಅಂದ್ರೆ ಆಲೂಗಡ್ಡೆ ಪಲ್ಯದಾಗೂ ಹಾಕ್ಬೋದು, ಅಥವಾ ಫ್ಲವರ್ ಪಲ್ಯ ಮಾಡ್ತಿರ್ತಾರಲ್ಲ ಅವಾಗ ಕೂಡ ಯೂಸ್ ಮಾಡ್ಕೋಬೋದು, ಬ್ರೋಕೋಲಿ ಮಾಡಿದಾಗೂ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ಪಲ್ಯ ಶಾಹಿ ಪನ್ನೀರ್ ಮಾಡೋ ಮುಂದೆ ಕೂಡ ಯೂಸ್ ಮಾಡ್ಕೋಬೋದು. ಈಗ ಅದರೊಳಗೆ ಟೊಮೆಟೊ ಕೂಡ ಹಾಕಿದ್ದೆ, ಅದನ್ನು ಒಂದು 2 ನಿಮಿಷ ತಾಳಿಸ್ಲಿಕತ್ತೇನೆ. ಈ ಎಣ್ಣೆ ಮತ್ತು ಬೆಣ್ಣೆ ಹಾಕಿದ್ನಲ್ಲ ಅದರೊಳಗೆ ತಾಳಿಸಿದ್ರೆ ಅದರೊಳಗೆ ಬೆಂದ್ರೆ ಅದೊಂದು ಟೇಸ್ಟ್ ನಮಗೆ ಚಲೋ ಕೊಡ್ತದೆ. ಈಗ ಒಂದು 2 ನಿಮಿಷ ತಾಳಿಸಿದ ಮೇಲೆ ಅದಕ್ಕೆ ಒಂದು 2ರಿಂದ 3 ಚಮಚದಷ್ಟು ನೀರು ಹಾಕಿದೆ. ಅದರೊಳಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿದ್ದೀನಿ, ಎಲ್ಲ ಸೇರಿ ಬೇಯಬೇಕದು. ಕೆಲವೊಬ್ರು ಏನು ಮಾಡ್ತಾರೆ, ಇದ್ರಾಗ ಗಸಗಸಿ ಕೂಡ ಹಾಕ್ತಾರೆ. ನಾನು ಹಾಕಿಲ್ಲ, ನಾನು ಬರೀ ಇದಿಷ್ಟೇ ಹಾಕಿ ಮಾಡ್ಲಿಕ್ಕತ್ತೀನಿ. ಈಗ ಇದನ್ನು ಬಿಟ್ಟು 2 ನಿಮಿಷ ಕೈ ಆಡಿಸಿ ಆಫ್ ಮಾಡಿ ಮುಚ್ಚಿಟ್ಟಿದ್ದೇನೆ, ಅದು ಬೆಂದಂಗೆ ಆಗಲಿ ಅಂಥೇಳಿ. ಈಗ ಇದೇನು ಪನ್ನೀರ್ ನಾವು ತಾಳಿಸಿ ಇಟ್ಕೊಂಡಿದ್ವಲ್ಲ ನೋಡಿರಿ ಯಾವ ಕಲರ್ ಆಗಿದೆ ಅಂತ, ಒಂದು ಸ್ವಲ್ಪ ಬ್ರೌನಿಷ್ ಆಗಿದೆ. ಇದನ್ನು ನಾನು ಒಂದು ಬಟ್ಲ ತೊಗೊಂಡೆ, ಇದರೊಳಗೆ ಒಂದು ಅರ್ಧ ಬಟ್ಲದಷ್ಟು ಹಾಲು ತೊಗೊಂಡೇನಿ, ಅದ್ರೊಳಗೆ ಹಾಕ್ಬಿಡ್ತೀನಿ. ಈಗ ಶಾಹಿ ಪನ್ನೀರ್ ಅಂದಮೇಲೆ ಎಲ್ಲ ರಿಚ್ ಫುಡ್ಡೇ ಇರ್ತದೆ ಇದ್ರೊಳಗೆ. ಸೊ ಏನು ಮಾಡಿದೆ, ನಾನು ಈ ಪನ್ನೀರ್ ಕ್ಯೂಬ್ಸ್ ಏನಿತ್ತಲ್ಲ ಇದ್ರೊಳಗೆ ಹಾಕಿಟ್ಬಿಟ್ಟೆ. ಅವು ಹಾರ್ಡ್ ಆಗಿರ್ತಾವೆ ತಾಳಿಸಿದ್ದಕ್ಕೆ, ನಮಗೆ ಸಾಫ್ಟ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು, ಈ ರೀತಿ ಹಾಲು ಒಳಗೆ ಒಂದು ಸ್ವಲ್ಪ ನೆನೆ ಇಟ್ಬಿಡ್ತದನ್ನು ಒಂದು 5 ನಿಮಿಷ, ಭಾಳಲ್ಲ 2ರಿಂದ 3, ಭಾಳ ಆದರೆ 5 ನಿಮಿಷ ನೆನೆ ಇಟ್ಬಿಡೋದು. ಅಷ್ಟರಲ್ಲಿ ಇದೇನು ಮಸಾಲೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣಂತ. ಇದೇನದಲ್ಲ ಗ್ರೇವಿ, ಇದು ಸೂಪರ್ ಗ್ರೇವಿ. ನೀವು ಯಾವುದಕ್ಕಾದರೂ ಯೂಸ್ ಮಾಡ್ಕೋಬೋದು. ಇದನ್ನು ಹೇಳಿದ್ನಲ್ಲ, ಪಲ್ಯ ಮಾಡಲಿಕ್ಕೆ, ರಸಪಲ್ಯ ಮಾಡಲಿಕ್ಕೆ, ಕೂರ್ಮ ಮಾಡಲಿಕ್ಕೆ ಕೂಡ ನೀವು ಈ ಗ್ರೇವಿನ ಯೂಸ್ ಮಾಡ್ಕೋಬೋದು. ಈಗ ನಿಮಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೇಡ ಅಂದ್ರೆ ಅದನ್ನು ಸ್ಕಿಪ್ ಮಾಡಿ ಡ್ರೈ ಫ್ರೂಟ್ ಪ್ರಮಾಣ ಹೆಚ್ಚು ಮಾಡಿರಿ. ಆಮೇಲೆ ಗಸಗಸಿ ಹಾಕ್ರಿ, ಅವಾಗ ಕೂಡ ಟೇಸ್ಟ್ ನಿಮ್ಗೆ ಸೂಪರಾಗಿ ಬರ್ತದೆ. ಇದೇ ಟೇಸ್ಟ್ ನಿಮಗೆ ಸಿಗ್ತದೆ, ಶಾಹಿ ಪನ್ನೀರದ್ದು ಟೇಸ್ಟ್ ಸಿಗ್ತದೆ. ಈಗೇನು ಮಾಡಿದೆ, 1 ಚಮಚ ಎಣ್ಣೆ ಹಾಕಿದೆ, ಅದರೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿದೆ, ಅದರೊಳಗೆ ಒಂದು 3 ಸ್ಪೂನಷ್ಟು ಖಾರ ಪುಡಿ ಹಾಕಿದೆ, ಅದರೊಳಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಒಂದು ಸ್ವಲ್ಪ ಆ ಎಣ್ಣೆ ಒಳಗೆ ತಾಳಿಸ್ಕೊಂಬಿಡೋಣಂತ. ಅದರೊಳಗೆ ಇದೇನು ನಾವು ಗ್ರೇವಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಲಿಕ್ಕತ್ತೇನೆ. ಅದನ್ನು ಕೂಡ ಇನ್ನೊಂದು ಸಲ ಒಂದು ಸ್ವಲ್ಪ ತಾಳಿಸ್ಕೊಂಬಿಡೋಣ, ಭಾಳ ಹೊತ್ತಲ್ಲ, ಒಂದು ಸ್ವಲ್ಪ ಒಂದು 2 ನಿಮಿಷದಷ್ಟು ತಾಳಿಸ್ಕೋಬೇಕು. ಅಂದಾಗ ನಿಮಗೆ ಆ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಏನು ಹಾಕಿರ್ತಿರಲ್ಲ ಆ ಟೇಸ್ಟ್ ಈ ಗ್ರೇವಿ ಒಳಗೆ ಸೇರ್ಕೋತದೆ. ಆ ಜಾರನ್ನು ನಾನು ಕ್ಲೀನ್ ಮಾಡಿ ಕೂಡ ಒಂದು 2ರಿಂದ 3 ಸ್ಪೂನ್ ನೀರು ಹಾಕಿ ಅದನ್ನು ಕೂಡ ನಾನು ಇದರೊಳಗೆ ಹಾಕಿದ್ದೇನೆ. ನೋಡಿರಿ ಗ್ರೇವಿ ಆಯಿತು. ಇದೇನಾಗ್ತದಲ್ಲ ಬರ್ತಾ ಬರ್ತಾ ಗಟ್ಟಿ ಆಗ್ತದೆ, ಹಾಗಾಗಿ ಒಂದು ಸ್ವಲ್ಪ ನೀರಾಗೇ ಇರಬೇಕು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದರೊಳಗೆ.
ಇದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ರಿ. ಬೇಕಂದ್ರೆ ನೀವು ಒಂದು ಸ್ವಲ್ಪ ಸಕ್ಕರೆ ಇದಕ್ಕೆ ಹಾಕಿರಿ. ಟೊಮೆಟೊ ಹಾಕಿದ್ದಕ್ಕೆ ಒಂಚೂರು ಸಕ್ಕರೆ ಹಾಕಿರಿ, ಇಲ್ಲ ಅಂದರೂ ನಡೀತದೆ, ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು 1-2 ನಿಮಿಷ ಕುದಿಬೇಕು. ಹೆಂಗಂತಂದ್ರೆ ಇದ್ರ ಮೇಲೆ ಎಣ್ಣೆ ಅಂಶ ಕಾಣ್ತದೆ ನಿಮ್ಗೆ. ನೀವೇನು ಹಾಕಿರ್ತಿರಲ್ಲ ಎಣ್ಣೆ ಮತ್ತು ಬೆಣ್ಣೆ ಅದೆಲ್ಲ ಕಾಣ್ತದೆ. ಸೊ ಅಲ್ಲಿವರೆಗೂ 1-2 ನಿಮಿಷ ಮುಚ್ಚಿಟ್ಬಿಡ್ಬೇಕು ಇದನ್ನು ಕುದಿಲಿಕ್ಕೆ. ಆಯ್ತು, ಅದು ಹಿಂಗೆ ಮೇಲೆ ತೇಲಿಕತ್ತದ ಎಣ್ಣೆ ಅಂಶ ಅನ್ನೋ ಮುಂದೆ ಅದರೊಳಗೆ ಈ ಪನ್ನೀರು ಮತ್ತು ಹಾಲು ಏನಿರ್ತದಲ್ಲ ಅದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಏನು ಮಾಡಿದೆ, 1-2 ನಿಮಿಷ ಕುದ್ದ ಮೇಲೆ 1/4 ಚಮಚದಷ್ಟು ಗರಂ ಮಸಾಲ ಹಾಕಿ ಕಸೂರಿ ಮೇಥಿ ಹಾಕಿದೆ. 2 ಸ್ಪೂನಷ್ಟು ಕಸೂರಿ ಮೇಥಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಹಾಕಿದ್ದೀನಿ. ಕಸೂರಿ ಮೇಥಿ ಹೇಗೆ ಮಾಡೋದು ಅಂಥೇಳಿ ನನ್ನ ವಿಡಿಯೋ ಒಳಗೆ ತೋರಿಸೇನಿ, ನೋಡ್ಬೋದು ನೀವು. ಸೂಪರಾಗಿ ಈಸಿಯಾಗಿ ಮನೆ ಒಳಗೆ ಮಾಡ್ಕೋಬೋದು. ಈಗ ನೋಡಿರಿ, ಇದನ್ನು ಕೂಡ ಮುಚ್ಚಿಟ್ಟಿದ್ದೀನಿ, ಸಣ್ಣಗೆ ಕುದಿಲಿಕ್ಕೆ ಇಟ್ಬಿಟ್ಟಿದೆ. ನೋಡಿರಿ ಮೇಲೆ ಯಾವ ರೀತಿ ಎಣ್ಣೆ ಮತ್ತು ಬೆಣ್ಣೆ ಏನು ಹಾಕಿರ್ತೀವಲ್ಲ ಅದು ತೇಲ್ತಿರ್ತದೆ, ಅಂದರೆ ಇವಾಗ ಆಗ್ಯದ ಅಂತ ತಿಳ್ಕೊಳ್ಬೇಕು ಇದನ್ನು. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ರೆಸ್ಪಾನ್ಸ್ ಮಾಡ್ತಿದ್ದೀರಾ ನನ್ನ ವೀಡಿಯೋಗೆ. ಇದೇ ರೀತಿ ನನ್ನ ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿರಿ, ಸೂಪರಾಗಿರುವಂಥ ಶಾಹಿ ಪನ್ನೀರ್ ರೆಡಿ ಆಯಿತು. ಈಗ ಇದಕ್ಕೆ ಮೇಲೆ ಏನು ಮಾಡ್ತಾರೆ, ಕ್ರೀಮ್ ಹಾಕೋರು, ಆದರೆ ನಮ್ಮ ಮನೆಯೊಳಗೆ ಕ್ರೀಮ್ ಇಷ್ಟಪಡಲ್ಲ ಅಂಥೇಳಿ ನಾನು ಹಾಕಿಲ್ಲ ಅಷ್ಟೇ. ಈಗ ನೋಡಿರಿ, ಸೂಪರಾಗಿರುವಂಥ ಗೋಧಿ ಹಿಟ್ಟಿನ ಕುಲ್ಚಾ ಮಾಡಿದ್ದೀನಿ ನಾನು, ಬಟರ್ ಕುಲ್ಚಾ ಮಾಡಿದ್ದೀನಿ. ಅದ್ರ ಜೊತೆ ಶಾಹಿ ಪನ್ನೀರ್ ಸೂಪರಾಗಿರುವಂಥ ಕಾಂಬಿನೇಷನ್ ಆಗಿತ್ತು. ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ನನ್ನ ವೀಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ನಲ್ಲಿ ಬರೀರಿ. ಕಸೂರಿ ಮೇಥಿ ನೋಡಿದ್ರೆ ನಿಮ್ಗೆ ಹೆಂಗೆ ಅನ್ನಿಸ್ತು, ಸುಲಭ ಅನ್ನಿಸ್ತಾ ಅನಿಸಿತ್ತಂತಂದರೆ